ಮಲೆನಾಡಿನ ಪ್ರಕೃತಿ ಶ್ರೀಮಂತಿಕೆಯನ್ನ, ಆಚಾರ ವಿಚಾರಗಳನ್ನ ಮನೆ ಮನೆಗೆ ತನ್ನ ಅಕ್ಷರಗಳ ಮೂಲಕ ಮುಟ್ಟಿಸಿದವರು ಕುವೆಂಪು. ಆದ್ರೆ ಕುವೆಂಪುರವರ ಮಲೆನಾಡಿನ ಮನೆ ಹೇಗಿದೆ ನೋಡಿದಿರಾ? ಬನ್ನಿ ನಾನು ತೋರಿಸ್ತೀನಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹುಬ್ಬಳ್ಳಿ ಎಂಬ ಊರಲ್ಲಿದೆ ರಾಷ್ಟ್ರಕವಿ ಕುವೆಂಪುರವರ ಮನೆ. ಬರೀ ಮನೆ ಅಂದ್ರೆ ಸಾಕಾಗಲ್ಲ, ಮಲೆಗಳತಿ ಮದುಮಗಳು, ಶ್ರೀರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿಯಂತಹ ಅದ್ಭುತಗಳನ್ನು ಸೃಷ್ಟಿಸಿದ, ಕನ್ನಡಿಗರು ಎಂದೂ ಮರೆಯದ ಕವಿ ಇದ್ದ ಅದ್ಭುತ ಅರಮನೆ ಅನ್ಬೋದು. ತೀರ್ಥಹಳ್ಳಿಯಿಂದ 15 ಕಿಲೋಮೀಟರ್, ಶಿವಮೊಗ್ಗದಿಂದ 66 ಕಿಲೋಮೀಟರ್ ದೂರದಲ್ಲಿರೋ ಈ ಮನೆಗೆ ಬಹುತೇಕ ಎಲ್ಲಾ ದಿನಗಳು ಪ್ರವೇಶ ಇರುತ್ತೆ. 20 ರೂಪಾಯಿಗಳನ್ನು ಕೊಟ್ಟು ಎಂಟ್ರಿ ಟಿಕೆಟ್ ಅನ್ನು ತಗೊಂಡು ಈ ಮನೆಯೊಳಗೆ ಕಾಲಿಟ್ರೆ ಆಗೋ ಅನುಭವವೇ ಬೇರೆ. ಕುವೆಂಪುರವರು ಬಳಸಿದ ವಸ್ತುಗಳು, ಬರೆದ ಪುಸ್ತಕಗಳು, ಸಂದ ಪ್ರಶಸ್ತಿಗಳ ಜೊತೆಗೆ ಮಲೆನಾಡಿನಲ್ಲಿ ಬಳಸುವ ಸಾಂಪ್ರದಾಯಿಕ ದಿನೋಪಯೋಗಿ ವಸ್ತುಗಳನ್ನು ನೋಡಿದ್ರೆ ಸಂಪೂರ್ಣ ಮಲೆನಾಡನ್ನು ನೋಡಿದ ಅನುಭವ ಆಗೋದಂತೂ ಖಂಡಿತ. ಇನ್ನು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ದಟ್ಟ ಅರಣ್ಯದ ನಡುವೆ ಕವಿಶೈಲ ಎಂಬ ಜಾಗ ಇದೆ. ಇಲ್ಲಿ ಕುವೆಂಪುರವರ ಸಮಾಧಿ, ಅವರ ಕೈಬರಹದ ಜೊತೆಗೆ ಅವರ ಹಲವಾರು ಕೃತಿಗಳಿಗೆ ಪ್ರೇರೇಪಿಸಿದ ಜಾಗವನ್ನು ಕೂಡ ನೋಡಬಹುದು. ಈ ಜಾಗ ಸಂಪೂರ್ಣವಾಗಿ ಗಜಗಾತ್ರದ ಕಲ್ಲಿಂದ ತುಂಬಿರುವುದೇ ಇಲ್ಲಿನ ವಿಶೇಷ. ಇನ್ನು ಇಲ್ಲಿಗೆ ಬರೋ ರಸ್ತೆ ಬದಿಯಲ್ಲೇ ಪೂರ್ಣಚಂದ್ರ